ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇದು ನಮ್ಮ ಚಿತ್ರದುರ್ಗ ಶಿವಮೊಗ್ಗ ಹೋಗುವಂಥ ಇದು ಹೈವೇ. ಇದು ಈ ಹೈವೇಯಿಂದ ನಾವು ಹೊಳಲ್ಕೆರೆ ಹೋಗುವಂಥ ರಸ್ತೆಗೆ ನಾವು ಟರ್ನ್ ಆಗ್ತೀವಿ. ಆ ರಸ್ತೆಗೆ ಅಟ್ಯಾಚ್ ಆಗಿ ನಿಮಗೆ 20 ಎಕರೆ ರೆಡ್ ಸಾಯಿಲು, ಕೆಂಪು ಭೂಮಿ ಇರುವಂತಹ ಜಮೀನನ್ನ ನಾನು ತೋರಿಸ್ತೀನಿ ನಿಮಗೆ. ಆ ಜಮೀನೆಲ್ಲ ಏನೆಲ್ಲ ಇದೆ, ಜಮೀನಲ್ಲಿ ಎಷ್ಟು ಬೋರ್ ಇದೆ, ಮತ್ತು ಅಲ್ಲಿ ಅಕ್ಕಪಕ್ಕದಲ್ಲಿ ತೋಟಗಳು ಹೇಗಿದೆ, ಮತ್ತು ರೇಟ್ ಏನಾಗ್ಬೋದು, ಮತ್ತು ಬೆಂಗಳೂರಿಂದ ಆ ಜಮೀನಿಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಹಿರಿಯೂರಿಂದ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಚಿತ್ರದುರ್ಗದಿಂದ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಎಲ್ಲ ಥರ ಮಾಹಿತಿ ಕೊಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ವಿಶೇಷವಾಗಿ ನಾನು ಕೊಡೋಂಥ ಎಲ್ಲ ಪ್ರಾಪರ್ಟಿಗಳು ನಿಮಗೆ ಜೆನ್ಯೂನ್ ಆಗಿರುತ್ತೆ, ಯಾವುದೇ ಥರ ಲೀಗಲ್ ಪ್ರಾಬ್ಲಮ್ ಇರೋದಿಲ್ಲ. ಮತ್ತು ರೇಟಲ್ಲಿ ಸಮೇತ ನಾನು ನಿಮಗೆ ಒಳ್ಳೆ ನೆಗೋಷಿಯಬಲ್ ರೇಟಲ್ಲೇ ನಿಮ್ಗೆ ಸಿಗೋ ಥರ ನೇರವಾಗಿ ನಿಮಗೆ ಓನರ್ ಕಡೆಯಿಂದನೇ ವ್ಯವಹಾರ ಮಾಡಿಸ್ಕೊಡ್ತೀನಿ. ನಿಮ್ಗೆ ಯಾವುದೇ ಥರ ಸಂಶಯ ಇರಬಾರ್ದು ನನ್ನ ವ್ಯವಹಾರದಲ್ಲಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ವಿಶೇಷವಾಗಿ ಅಲ್ಲಿ ಒಳ್ಳೆ ಕೆಂಪು ಭೂಮಿ, ರೆಡ್ ಸಾಯಿಲು, ಮತ್ತು ಸುತ್ತಮುತ್ತ ಒಳ್ಳೆ ಅಡಿಕೆ ತೆಂಗು ಬೆಳೆಯುವಂಥ ಒಂದು ಒಳ್ಳೆ ಪ್ರದೇಶ ಅದು. ಯಾಕಂದರೆ ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಅಂತಂದರೆ ಅದು ಹೊಳಲ್ಕೆರೆ, ಹೊಸದುರ್ಗ ಅಂದರೆ ಚನ್ನಗಿರಿ ಅಂದರೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಒಂಥರ ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ತೀವಿ ನಾವೆಲ್ಲರೂ, ಯಾಕೆ ಅಷ್ಟು ಹಚ್ಚ ಹಸಿರಾಗಿರೋಂಥ ಪ್ರದೇಶ ಅದು. ಆ ಒಂದು ಕ್ಲೈಮೇಟಲ್ಲಿ, ಒಂದು ಸಮತಟ್ಟವಾದಂಥ ಭೂಮಿಯಲ್ಲಿ ಒಳ್ಳೆ ನೀರಿರುವಂಥ ಕ್ಷೇತ್ರ. ತಾರ್ ರೋಡ್ಗೆ ನಿಮಗೆ ನಾರ್ತ್ ಫೇಸ್ಗೆ ಒಳ್ಳೆ ವಾಸ್ತು ಪ್ರಕಾರವಾಗಿದೆ ಭೂಮಿ. ನೀವು ವಾಸ್ತುನ ನೀವು ಯಾವತ್ತೂ ಅಳವಡಿಸ್ಕೊಂಡು ನೀವು ಅಗ್ರಿಕಲ್ಚರ್ ಮಾಡ್ತೀನಿ ಅಂತಂದರೆ ಒಂದು ಕೈ ಮೇಲ್ಗೈ ಇರುತ್ತೆ ನಿಮ್ಮದು. ಅದ್ರ ಜೊತೆಗೆ ಇನ್ನೇನು ಏನಪ್ಪ ಅಂತಂದರೆ, ಶಿವಮೊಗ್ಗ ನಮಗೆ ಇಲ್ಲಿಂದ ಕೇವಲ 94 ಕಿಲೋಮೀಟರ್ ಆಗ್ತಿದೆ. ನಾನು ಎಲ್ಲಿದ್ದ ವೀಡಿಯೋ ಮಾಡ್ತಿದ್ದೇನೆ ಅಲ್ಲಿಂದ. ನಿಮ್ಗೆ ಹೊಸದುರ್ಗ ಅಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಹಿರಿಯೂರು ಮತ್ತು ಮಾರಿಕಡಿಮೆ ಡ್ಯಾಮು ನಿಮಗೆ ಕೇವಲ 12 ಕಿಲೋಮೀಟರ್ ಆಗುತ್ತೆ ಆ ಜಮೀನಿಂದ. ಅಲ್ಲಿ ಒಳ್ಳೆ ನೀರಿನ ಸೋರ್ಸ್ ಇರೋದ್ರಿಂದ ನಿಮಗೆ ಸುಮಾರು 25-30 ಕಿಲೋಮೀಟರ್ ದೂರದವರೆಗೂ ಬೋರುಗಳು, ಒಳ್ಳೆ ನೀರಿನ ಸೋರ್ಸ್ ಇರುತ್ತೆ. ಒಳ್ಳೆ ಪ್ರಾಪರ್ಟಿ. ಆ ಪ್ರಾಪರ್ಟಿ ಹತ್ರ ಹೋಗ್ಬಿಟ್ಟು ನಿಮಗೆ ಪ್ರಾಪರ್ಟಿ ತೋರಿಸಿದ ನಂತರ ನಿಮಗೆ ಅಲ್ಲಿನ ಒಂದು ಎಲ್ಲ ಥರ ಮಾಹಿತಿ ಕೊಡ್ತೀನಿ. ಇನ್ನು ರಾತ್ರಿ ನೋಡಿ, ಇಲ್ಲಿ 4 ಕಡೆಗೂ ಹಸಿರಾಗಿರುವಂಥ ತೋಟಗಳು. ಇಲ್ಲಿ ಸುಮಾರು ಒಂದು ತೋಟ ಅಂದರೆ ಮ್ಯಾಕ್ಸಿಮಮ್ ಅಂದರೆ 1 ಎಕರೆಯಲ್ಲಿ 550ರಿಂದ 600 ಅಡಿಕೆ ಗಿಡಗಳನ್ನ ಬೆಳೀತಾರೆ. ಇಲ್ಲಿ ನೀರಿಗೆ ಸಮಸ್ಯೆ ಅನ್ನೋದೇ ಗೊತ್ತಿಲ್ಲ ರೈತರಿಗೆ. ಎನಿ ಟೈಮ್ ವಾಟ್ರು, ಒಳ್ಳೆ ಹಸಿರಾದಂಥ ಪ್ರದೇಶ. ಇಂಥ ಒಂದು ಹಸಿರಿನ ಮಧ್ಯದಲ್ಲಿ ಮತ್ತೆ ಹಸಿರಿನ ಮಾಡೋದು ತುಂಬ ಈಸಿ ಆಗುತ್ತೆ. ಇಲ್ಲಿ ಅಡಿಕೆಯಲ್ಲಿ ಪ್ರತಿಯೊಬ್ಬ ರೈತರು 1 ಎಕರೆಯಲ್ಲಿ 8ರಿಂದ 9 ಲಕ್ಷ ರೂಪಾಯಿ ಹಣನ ನೋಡ್ತಾರೆ ಪ್ರತಿ ಒಂದು ವರ್ಷ. ನಾವೊಂದು 20 ಎಕರೆ ಲ್ಯಾಂಡನ್ನ ನಾವು ಬೈ ಮಾಡಿಕೊಂಡು ಅದರಲ್ಲಿ ಒಂದು 6ರಿಂದ 8 ಎಕರೆ ನಾವು ತೋಟ ಕಟ್ಟಿದ್ದೀವಿ ಅಂದರೆ ಅದರಲ್ಲಿ ಎಲೆ ಬಳ್ಳಿ, ಅಡಿಕೆ, ಮೆಣಸು, ಮತ್ತು ಅದರಲ್ಲಿ ಏಲಕ್ಕಿ, ಬಾಳೆ, ತೆಂಗು, ಈ ಥರ ಅದ್ರ ಜೊತೆಗೆ ಇನ್ನೂ ಬೇಕಾದಷ್ಟು ಅಂತ ನಾವು ಗಿಡಗಳು ನಾವು ಹಾಕ್ಕೊಬೋದು. ಇಂಥ ಒಂದು ರಸ್ತೆ ಬದಿಯಲ್ಲಿ ನಮಗೆ ಒಳ್ಳೆ ಒಂದು ಗೋಡನ್ ಮಾಡ್ಕೊಬೋದು. ಮತ್ತು ಜೊತೆಗೆ ಇಲ್ಲಿ ಸುತ್ತಮುತ್ತ ಇರೋಂಥ ರೈತರಿಗೆ ನಾವು ಒಳ್ಳೆ ಒಂದು ಫರ್ಟಿಲೈಸರ್ಸ್ನ ನಾವು ಒದಗಿಸ್ಬೋದು. ಆ ಒಂದು ಫ್ಲಾಟಲ್ಲಿ ನಮಗೆ ಒಳ್ಳೆ ಕೋಳಿ ಫಾರಮ್ ಸಮೇತ ಮಾಡೋದಕ್ಕೆ ಒಳ್ಳೆ ಅನುಕೂಲ ಇದೆ. ವಿಲೇಜಿಂದ ಸ್ವಲ್ಪ ಡಿಸ್ಟೆನ್ಸ್ ಇರೋದ್ರಿಂದ ನಮಗೆ ಕೋಳಿ ಫಾರಮ್ಗೆ ಭಾಳ ಅನುಕೂಲ ಇದೆ ಅಲ್ಲಿ. ಯಾಕಂದರೆ ನೀರು, ವಾತಾವರಣ, ಗಾಳಿ, ಒಳ್ಳೆ ವ್ಯೂವ್ಸ್ ಇದೆ ನೋಡೋದಕ್ಕೆ. 4 ಕಡೆಗಳು ಒಳ್ಳೆ ಬೆಟ್ಟ, ತುಂಬ ಚೆನ್ನಾಗಿದೆ. ಎಲ್ಲ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಎಷ್ಟು ಹಚ್ಚ ಹಸಿರಾದಂಥ ತೋಟಗಳಲ್ಲಿ ಅಡಿಕೆ ಯಾವ ಥರ ಮೇಂಟೈನ್ ಮಾಡಿದೆ. ಈ ಕಡೆನೂ ಅಷ್ಟೆ ತುಂಬ ಒಳ್ಳೆ ಅಡಿಕೆ. ಇಲ್ಲಿ ಒಳ್ಳೆ ಸಾಯಿಲು. ಇದು ಕ್ಲಾಸ್ 1 ಸಾಯಿಲ್ ಅಂತ. ಇದು ಸೊಂಡೂರು ಮೈನ್ಸು. ಸೊಂಡೂರಲ್ಲಿ ಕಬ್ಬಿಣ ಅದಿರಿಗೆ ಎಷ್ಟು ಬೇಡಿಕೆ ಇದೆ ಅಂತಂದರೆ, ಇಡೀ ನಮ್ಮ ದೇಶ ಬಿಟ್ಟು ವಿದೇಶಗಳಿಗೆ ಸಹ ಭೂತಾನ್, ನೇಪಾಳ್, ಚೀನಾ ಈ ಕಡೆ ಎಲ್ಲ ರಫ್ತು ಹೋಗುತ್ತೆ. ಆ ಥರ ಇರುವಂಥ ಮಣ್ಣು ಇಲ್ಲಿ. ಯಾಕಂದರೆ ನಮ್ಮ ಚಿತ್ರದುರ್ಗದ ಗಡಿನಾಡನ್ನ ಬಿಟ್ಟರೆ
ಬೇರೆ ಒಂದು ಡಿಸ್ಟಿಕ್ಕಿಗೆ ನಾವು ಹೋಲಿಸ್ಕೊಂಡ್ರೆ ಬಳ್ಳಾರಿ. ಅದೇ ಥರ ಮಣ್ಣು ಇಲ್ಲಿ ಸಹ ಇದೆ. ಮಣ್ಣಿನ ಗುಣಮಟ್ಟ ನಾನು ನಿಮಗೆ ನನ್ನ ಕೈಯಲ್ಲಿ ಹಿಡಿದು ತೋರಿಸ್ತೀನಿ ಮಣ್ಣು ಯಾವ ಥರ ಇದೆ ಅಂತೇಳಿ. ತೆಂಗಿನಲ್ಲಿ ಪ್ರತಿ ಒಂದು ಮರನೂ ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಒಂದು ಮರದಲ್ಲಿ 300ರಿಂದ 350 ಕಾಯಿ ಬೀಳುತ್ತೆ ಒಂದು ವರ್ಷಕ್ಕೆ ಮ್ಯಾಕ್ಸಿಮಮ್. ಒಬ್ಬ ರೈತ ಒಂದು 40 ರೂಪಾಯಿ ಬೇಡ, ಒಂದು 20 ರೂಪಾಯಿ ತೆಂಗಿಗೆ ಮಾರಾಟ ಸಿಕ್ಕಿದೆ ಅಂತಂದರೆ ಒಳ್ಳೆ ಹಣ ಆಗುತ್ತೆ. ಅಷ್ಟೇ ನಿಮಗೆ ಒಳ್ಳೆ CC ರೋಡನ್ನ ನಾವು ನೋಡ್ಬೋದು. ಈ ಥರ ಒಳ್ಳೆ ರೋಡಿಗೆ ಅಟ್ಯಾಚ್ ಆಗಿರುವಂಥ ಭೂಮಿಗಳ ರೈತರು ಮಾರೋದು ತುಂಬ ಕಡಿಮೆ. ಯಾಕೇಳಿ, ಅವ್ರಿಗೆ ನಮ್ಮ ಒಂದು ರೈತರಿಗೆ ಸ್ವಲ್ಪ ವಯಸ್ಸಾಗಿದೆ, ಅವ್ರಿಗೆ ಅಗ್ರಿಕಲ್ಚರ್ ಮಾಡೋಕ್ಕಾಗ್ತಾಯಿಲ್ಲ. ಆದ ಕಾರಣಕ್ಕೆ ಮಾತ್ರ ಇದು ಜಮೀನು ಮಾರಾಟಕ್ಕೆ ಇಟ್ಟಿದ್ದಾರೆ. ನೋಡಿ ಇಲ್ಲಿರೋಂಥ ತೋಟಗಳು ನೋಡಿದರೆ ನಮಗೆ ಯಾವ ಒಂದು ತೋಟನೂ ಕಡಿಮೆ ಇಲ್ಲ. ಇಲ್ಲಿ ಕಾಂಪಿಟೇಷನ್ ಇರುತ್ತೆ. ಪ್ರತಿಯೊಂದು ರೈತನೂ ಒಳ್ಳೆ ಗೊಬ್ಬರ ಔಷಧಗಳನ್ನ ಕೊಟ್ಟು ಗಿಡಗಳನ್ನ ಒಳ್ಳೆ ನೀಟಾಗಿ ಕಾಪಾಡ್ಕೊತಾರೆ. ಹಸಿರು ಚಿತ್ರದುರ್ಗ ಅಂದ್ರೇ ಹಸಿರಿಂದ ಕೂಡಿರುವಂಥ ಒಂದು ಚಿತ್ರದುರ್ಗ ಇದು. ಚಿತ್ರದುರ್ಗದಲ್ಲಿ ಕೆಲವು ಹೊರಗಡೆ ಇರೋಂಥ ಒಂದು ಕ್ಲೈಂಟ್ಸ್ಗಳು ಹೇಳ್ತಾರೆ ನೀರಿಲ್ಲ, ಮಳೆ ಇಲ್ಲ ಅಂತ. ನೀವೊಂದು ಸರಿ ಚಿತ್ರದುರ್ಗನ ಪ್ರವಾಸಕ್ಕೋಸ್ಕರ ಬನ್ನಿ, ಎಲ್ಲ ವೀಕ್ಷಣೆ ಮಾಡಿ ನಂತರ ನೀವು ಚಿತ್ರದುರ್ಗದ ಬಗ್ಗೆ ಬೇರೆ ದೇಶಗಳಿಗೆ ಹೋಗಿ ಅಥವಾ ಬೇರೆ ರಾಜ್ಯಗಳಿಗೆ ಹೋಗಿ ಚಿತ್ರದುರ್ಗದ ಬಗ್ಗೆ ನೀವೇ ಒಂದು ಮಾಹಿತಿನ ಕೊಡ್ತೀರಾ ಬೇರೆಯವ್ರಿಗೆ. ಹೆಮ್ಮೆ ನಾಡು ಅಂದರೆ ನಮ್ಮ ಚಿತ್ರದುರ್ಗ ಇದು. ನೋಡಿ ಸರ್, ನಾನು ಕೆಲವು ಭೂಮಿಗಳನ್ನ, ತೋಟಗಳನ್ನ, ಮಣ್ಣನ್ನು ಇಷ್ಟಪಡ್ತೀನಿ. ಇಷ್ಟು ಸಮೃದ್ಧಿಮಯವಾದಂಥ ನಿಮಗೆ ತೋಟಗಳು ಕಾಣೋದು ತುಂಬ ಕಡಿಮೆ. ಇಷ್ಟು ವಿಶಾಲವಾದಂಥ ರಸ್ತೆ, 40ರಿಂದ 45 ಅಡಿ ರಸ್ತೆ ಬರುತ್ತೆ ನಮಗೆ, ಡಬಲ್ ರೋಡು, ಮತ್ತು ಹಚ್ಚ ಹಸಿರಾದಂಥ ಒಂದು ಪ್ರದೇಶ. ಇಲ್ಲಿ ತೋಟಗಳು ಮಾಡಿಕೊಂಡು ಇಲ್ಲೇ ಒಂದೊಂದು ಮನೆ, 2 ಮನೆ ಕಟ್ಕೊಂಡು ರೈತ ಎಷ್ಟು ಸುಖವಾಗಿ ಒಂದು ಜೀವನ ನಡೆಸ್ತಾ ಇರ್ತಾನಂದರೆ ನಾವು ಮಲೆನಾಡಿಗೆ ಹೋಲಿಸಿದರೆ ಕಮ್ಮಿ ಏನಲ್ಲ. ಅಷ್ಟು ಸುಂದರವಾದಂಥ ಇದು ಗಂಡು ಮೆಟ್ಟಿದ ನಾಡು ಚಿತ್ರದುರ್ಗ ಇದು. ಅದರಲ್ಲೂ ಸಹ ನಾವು ತೆಂಗಿಗೆ ಪ್ರಸಿದ್ಧವಾದಂಥದ್ದು ಹೊಳಲ್ಕೆರೆ ಹೊಸದುರ್ಗ. ಇಲ್ಲಿ ತಿಪ್ಟೂರು ತಾಲು ಮತ್ತು ನಮಗೆ ಏನು ಕೇರಳ ತಳಿಗಳನ್ನ ನಾವು ಇಲ್ಲಿ ಹಾಕಿ ಒಳ್ಳೆ ತೆಂಗು ಕೊಬ್ಬರಿಗೆ ನಾವು ಒಳ್ಳೆ ಒಂದು ಉತ್ತಮವಾದಂಥ ಒಂದು ಗಿಡಗಳನ್ನ ನಾವು ಬೆಳೆಸ್ಬೋದು ಇಲ್ಲಿ. ಮತ್ತು ನಮ್ಮ ಮಂಡ್ಯದಲ್ಲಿ ಏನು ಸೈಜ್ ಬರುತ್ತೋ ಕಾಯಿ, ಅದಕ್ಕಿಂತ ಅತಿ ಹೆಚ್ಚು ಸೈಜು ಇಲ್ಲಿ ನಾವು ನೋಡ್ಬೋದು. ಯಾಕಂದರೆ ಮಣ್ಣು ಚೆನ್ನಾಗಿದೆ. ಒಂದು ಇಡೀ ಗೊಬ್ಬರ ಕಡಿಮೆ ಕೊಟ್ಟರು ಸಹ ನಾವು ಇಲ್ಲಿ ಬೆಳೆನ ತೊಗೊಬೋದು ಅನ್ನೋ ಕಾನ್ಸೆಪ್ಟು ರೈತನಿಗಿದೆ. ನೋಡಿ ಇಲ್ಲೆಲ್ಲ ಎಲೆ ಬಳ್ಳಿ ಮಾಡಿದ್ದಾರೆ ರೈತರು ಒಳಗಡೆ. ಯಾಕೆಂದರೆ ಎಲೆ ಬಳ್ಳಿ ಹೊರಗಡೆ ಯಾರಿಗೂ ಕಾಣೋದಿಲ್ಲ, ಆ ಥರ ಕಂಪ್ಲೀಟ್ ಪರದೆನ ಮಾಡಿದ್ದಾರೆ. ಒಳ್ಳೆ ಸಮೃದ್ಧಿವಾದಂಥ ಇದು ತೋಟ. 2 ಎಕರೆ ಇದ್ದರೂ ಸಹ ಇಲ್ಲಿ 30ರಿಂದ 40 ಲಕ್ಷ ರೂಪಾಯಿ ಇನ್ಕಮ್ ಮಾಡ್ಕೊತಾರೆ. ಹೇಗಪ್ಪ ಅದು ಅಂತಾನೆ, ಎಲೆ ಬಳ್ಳಿ ಇವತ್ತು ಎಲೆ 250 ರೂಪಾಯಿ ಒಂದು ಕಟ್ಟು ವಿಳೆದೆಲೆ ಇದೆ. ವಿಳೆದೆಲೆಗೆ ತುಂಬ ಬೇಡಿಕೆ. ಒಂದು ಪೂಜೆ ಪುನಸ್ಕಾರಕ್ಕಾಗಿರ್ಬೋದು, ನಮ್ಮ ತಾಯಂದರು ದಿನ ಬೆಳಕಿಗೆ ಏನು ಎಲೆ ಅಡಿಕೆನ ಇವತ್ತು ಹಾಕ್ಕೊಳೋಕ್ಕೆ ಇಷ್ಟಪಡ್ತಾರೋ ಆ ಥರ ಆಗಿರ್ಬೋದು. ನೋಡಿ ಇದು ಒಳ್ಳೆ ತಾರ್ ರೋಡಿಂದ ನಾನು ಜಮೀನಿನ ಒಳಗಡೆ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ. ಈಗ ಜಮೀನು ಬಗ್ಗೆ ನಿಮಗೆ ಪೂರ್ತಿ ಮಾಹಿತಿ ಕೊಡ್ತೀನಿ ನಾನು ನಿಮಗೆ. ನೋಡಿ ಏನು ಇದು ತಂತಿ ಬೇಲಿ ಕಾಣ್ತಾ ಇದೆಯೋ, ಕಾಣಿಸ್ತಾ ಇದೆ ನಿಮಗೆ ತಂತಿ ಬೇಲಿ? ಈ ತಂತಿ ಬೇಲಿ ಕಾಣಿಸ್ತಾ ಇದೆಯೋ? ಇದು ಕಂಪ್ಲೀಟ್ ಆಗಿದೆ. ಇದು ಕಂಪ್ಲೀಟಾಗಿ ರೋಡ್ ಫೇಸ್ಗೆ ಇದು ನಮಗೆ 1000 ಅಡಿ ಬರುತ್ತೆ ಸರ್. ಇದು ತಾರ್ ರೋಡ್ ಅಪ್ರೋಚ್ ಆಗಿ ನಾನೇನು ನಿಮಗೆ ಎಲ್ಲ ಥರ ನಾನು ಮಾಹಿತಿ ಕೊಡ್ತೀನಿ. ನೋಡಿ ಇಲ್ಲಿ ತೋಟಗಳು ನೋಡಿ ಸರ್, ಎಷ್ಟು ಚೆನ್ನಾಗಿದೆ ಗೊತ್ತಾ. ಸಮೃದ್ಧಿ ಅಂದರೆ ಸಮೃದ್ಧಿ ತೋಟದಲ್ಲಿ. ಈ ಕಡೆಯೂ ಅಷ್ಟೇ ನಿಮಗೆ ಸಮೃದ್ಧಿ. ಮತ್ತು ಇದೆಲ್ಲ ತೋಟನೇ, ಕಂಪ್ಲೀಟಾಗಿ ತೋಟಗಳಿದೆ ನಿಮಗೆ. ಕಂಪ್ಲೀಟಾಗಿ ತೋಟಗಳೇ ಸರ್. ನಿಮಗೆ ನೋಡೋದಕ್ಕೆ 2 ಕಣ್ಣುಗಳು ಸಾಲದು, ಅಷ್ಟು ಸಮೃದ್ಧಿ ನಿಮಗೆ. ನೋಡ್ತೀರಾ, ಈ ತೋಟದ ಬಾರ್ಡ್ರ್ವರೆಗೂ ಈ ಜಮೀನು ಬರುತ್ತೆ ಕಂಪ್ಲೀಟಾಗಿ. ಈ ತಾರ್ ರೋಡ್ ಅಪ್ರೋಚ್ ಆಗಿ ನಮಗೆ 1000 ಅಡಿ ಮೇಲ್ಪಟ್ಟು ನಮಗೆ ಫ್ರಂಟ್ ಬರುತ್ತೆ. ಇದು ಟೋಟಲ್ ಜಮೀನು ಬಂದುಬಿಟ್ಟು 21 ಎಕರೆ ಜಮೀನು ಬರುತ್ತೆ. 2 ಪಾಣಿ ಬರುತ್ತೆ. ಇದು ನಮ್ಮ ಎಂಟ್ರೆನ್ಸು. ದೇವಮೂಲೆಯಿಂದ ನಾವು ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ. ದೇವಮೂಲೆಯಿಂದ ಹೋದರೆ ಇದು ವಾಸ್ತು ಪ್ರಕಾರವಾಗಿ ತುಂಬ ಚೆನ್ನಾಗಿರುತ್ತೆ.
ಇದರಲ್ಲಿ ಬೋರ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೀನಿ. ಮತ್ತು 2 ಕೋಳಿ ಫಾರಮ್ ಇದೆ, ನೋಡ್ತಾ ಇದ್ದೀರಾ. ಮೊದಲಾಗಿ ನಾವು ಕೋಳಿ ಫಾರಮ್ನ 2 ರೆಡಿ ಮಾಡಿದರು. ಇವಾಗ ಅವ್ರಿಗೆ ವಯಸ್ಸಾಗಿದೆ, ಸ್ವಲ್ಪ ಮೇಂಟೆನೆನ್ಸ್ ಮಾಡೋಕ್ಕಾಗ್ತಿಲ್ಲ. ಇದನ್ನು ಮತ್ತೆ ಮರುಜೀವ ನಾವು ಕೊಡ್ಬೋದು ಇದಕ್ಕೆ. ಮತ್ತು ಪಕ್ಕದಲ್ಲಿ ಎಲ್ಲ ಕಂಪ್ಲೀಟು ಒಳ್ಳೆ ಅಡಿಕೆ, ಅಂದರೆ ಸಮೃದ್ಧಿ ಅಡಿಕೆ. ಇದರಲ್ಲಿ ನಮಗೆ 3 ಬೋರ್ವೆಲ್ಸ್ ಇದೆ. ಭೂಮಿ ಸಮತಟ್ಟವಾಗಿದೆ. ಬೋರ್ವೆಲ್ಸ್ ಎಲ್ಲಿದೆಯಪ್ಪ ಅಂದರೆ ಇಲ್ಲಿ ತೋರಿಸ್ತಿದೆ ನೋಡಿ, ಇಲ್ಲೊಂದು ಬೋರ್ಸ್ ಇದೆ. ನೆಕ್ಸ್ಟು ಅಲ್ಲಿ ಮುಂದ್ಗಡೆ ಹೋದ್ಮೇಲೆ ಅಲ್ಲೂ 1-2 ಬೋರ್ಸ್ ಬರುತ್ತೆ. ಒಳ್ಳೆ ನೀರಿದೆ, ಸಮತಟ್ಟವಾದಂಥ ಭೂಮಿ, ಕರೆಂಟಿಗೆ ಸಮಸ್ಯೆ ಇಲ್ಲ. TCನೂ ಇದೆ ಇದರಲ್ಲಿ. ಮಣ್ಣು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ನೀಟಾಗಿ ಮಾಹಿತಿ ಕೊಡ್ತೀನಿ ಬನ್ನಿ. ಭೂಮಿ ಇದೆಲ್ಲ ಕಂಪ್ಲೀಟಾಗಿ ಸಮತಟ್ಟವಾಗಿದೆ. ಯಾವುದೇ ಆದಂಥ ಇದರಲ್ಲಿ ಮಣ್ಣಲ್ಲಿ ನಿಮಗೆ ಏನು ಬೇಕಾದ್ರೂ ಬೆಳೆ ತೆಗಿಬೋದು. ಇದರಲ್ಲಿ ನನಗೆ ಈ ಭೂಮಿಯಲ್ಲಿ ಬೆಳಿಬೇಕಪ್ಪ ಅಂದರೆ, ನಾನೇ ಒಬ್ಬ ರೈತನಾಗಿ ಬೆಳಿತೀನಪ್ಪ ಅಂದರೆ ಇದರಲ್ಲಿ ನಾನು ದಾಳಿಂಬ್ರೆನ ಮೊದಲನಾಗಿ ನಾನು ಚಾಯ್ಸ್ ಮಾಡ್ತೀನಿ. ಇಲ್ಲಿ ದಾಳಿಂಬ್ರೆ ಹಣ್ಣು ಮಾರ್ಕೆಟ್ಗೆ ತುಂಬ ಸೂಕ್ತವಾದದ್ದು, ಒಳ್ಳೆ ಬೇಡಿಕೆ ಇದೆ ದಾಳಿಂಬ್ರೆಗೆ. ಅಡಿಕೆ, ತೆಂಗು ಏನು ಇನ್ಕಮ್ ಬರುತ್ತೋ ಅದ್ರ ಜೊತೆಗೆ ನಾವು ಸ್ವಲ್ಪ ದಾಳಿಂಬ್ರೆ ಸಹ ಇದರಲ್ಲಿ ನಾವು ಪ್ಲ್ಯಾಂಟೇಷನ್ ಮಾಡ್ಕೊಬೋದು. ಸಮತಟ್ಟವಾಗಿದೆ. ಭೂಮಿ ನೋಡಿ ಸರ್ ಹೇಗಿದೆ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಮಣ್ಣು ನೋಡಿ. ನಾನು ಮಣ್ಣನ್ನು ಈ ಥರ ತೋರಿಸ್ತೀನಿ. ಈ ಥರ ಇರಬೇಕು. ಗೊಬ್ಬರ ನೋಡಿ ಎಷ್ಟು ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ. ಈ ಥರ ಮಿದಿಕೆ ಮಾಡಿದರೆ ನೋಡಿ, ಒಳ್ಳೆ ಇದ್ರಲ್ಲಿ ನಾವು ಗಣೇಶನ ಮೂರ್ತಿನ ತಯಾರು ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಇದು ಮಣ್ಣು. ಈ ಥರ ಮಣ್ಣನ್ನು ಆಯ್ಕೆ ಮಾಡಬೇಕು ಸರ್ ನೀವು. ಈ ಥರ ಮಣ್ಣು ಹೊಂದಿದ್ರೆ ನೀವು ಅಗ್ರಿಕಲ್ಚರ್ಗೆ ಏನು ಬೇಕಾದರೂ ಮಾಡ್ಬೋದು ನೀವು. ಇದರಲ್ಲಿ 20 ಎಕರೆ ಮಾವು ಮಾಡ್ತೀರಾ, ಬನ್ನಿ ಮಾವು ಪ್ಲ್ಯಾಂಟ್ ನಾನೇ ಹಾಕ್ಸ್ಕೊಡ್ತೀನಿ ನಿಮಗೆ. ತೆಂಗು ಹಾಕ್ತೀರಾ, ಒಳ್ಳೆ ನಿಮಗೆ ತೆಂಗನ್ನು ಕೊಡಿಸ್ತೀನಿ ನಾನು. ನೀವು ಅಡಿಕೆ ಮಾಡ್ತೀರಾ, ಬನ್ನಿ ನಾನು ಮಾಡಿಸ್ಕೊಡ್ತೀನಿ ನಿಮಗೆ. ಪ್ಲ್ಯಾಂಟೇಷನ್ ಯಾವ ಥರ ಮಾಡಬೇಕು ಒಳ್ಳೆ ನಾನು ಟೆಕ್ನಾಲಜಿಯಲ್ಲಿ ಮಾಡಿಸ್ಕೊಡ್ತೀನಿ ಸರ್ ನಾನು ನಿಮಗೆ. ಯಾಕಂದರೆ ಈ ಥರ ಇರಬೇಕು ಮಣ್ಣು, ಈ ಥರ ಇರಬೇಕು. ಮಣ್ಣು ಈ ಥರ ಇತ್ತು ಅಂದರೆ ನೀವೇನು ಬೇಕಾದ್ರೂ ಬೆಳಿಬೋದು, ಆಯಿತಾ. ನೋಡಿ ಮಣ್ಣು, ನಾನು ಮೊನ್ನೆ ಟ್ಯಾಕ್ಟ್ರ್ ತರಿಸ್ಬಿಟ್ಟು ಒಂದ್ಸರಿ ನಾನು ಉಳುಮೆ ಮಾಡಿಸಿದ್ದೆ. ಯಾವ ಥರ ಇದೆ ಅಂತ ನೋಡಿ. ಇಲ್ಲಿ ನಾಗರ ಹುತ್ತ ಇದೆ. ಇದು ಮಣ್ಣು ಚೆನ್ನಾಗಿರೋದು ಈ ಥರ ಎಲ್ಲ ಹುತ್ತುಗಳೆಲ್ಲ ಬೆಳೀತದೆ. ಇಲ್ಲಿ ನೋಡಿ, ಮಣ್ಣನ್ನು ಮತ್ತೆ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಯಾಕೆ ಒಂದು ಸಾಲು ಹೊಡಿಸಿದ್ದೀನಿ ನಾನು. ನಮ್ಮ ರೈತರಿಗೆ ಮಣ್ಣು ಯಾವ ಥರ ಇರಬೇಕು, ಈ ಥರ ಇರಬೇಕು. ಮಣ್ಣು ಈ ಥರ ಇದ್ರೇ ಸರ್ ನೀವು ಹಣ ಹಾಕೋದಕ್ಕೆ ನಾವು ಮುಂದೆ ಕರಿತೀವಿ ನಿಮಗೆ. ಬನ್ನಿ ಸರ್, ಇಂಥ ಹತ್ರ ಹಣ ಹಾಕಿ ನೀವು ಚೆನ್ನಾಗಿದೆ, ಒಳ್ಳೆ ದುಡ್ಡು ಮಾಡ್ಕೊತೀರಾ. ನೋಡಿ ಎಷ್ಟೆಲ್ಲ ಪ್ರದೇಶ, ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. 4 ಕಡೆಗೂ ಬೆಟ್ಟ, ಒಳ್ಳೆ ವ್ಯೂಸು, ತಾರೋಡ್ ಅಪ್ರೋಚು ನಿಮಗೆ ಲ್ಯಾಂಡು. ಈ ಥರ ಎಲ್ಲಿ ಸರ್ ಸಿಗುತ್ತೆ? ಇದು ಸರ್ ಮಣ್ಣಂದರೆ ಇದು ಒಂದು ಮಿದಿಕೆ ಕಟ್ಕೊಂಡು ಈ ಥರ ಕುತ್ಕೊಂಡು ಊಟ ಮಾಡಬೇಕು, ಅಷ್ಟು ಚೆನ್ನಾಗಿದೆ. ಇಂಥ ಮಣ್ಣಿಗೆ ನೀವು ಬಂಡವಾಳ ಹಾಕಿ ಸರ್, ದೇವರಾಣಗೆ ಹೇಳ್ತೀನಿ, ನೀವು ತುಂಬ ಖುಷಿ ಪಡ್ತೀರಾ ಇಂಥ ಮಣ್ಣನ್ನು ನೀವು ನೋಡೋದ್ರಿಂದ. ಓಕೆ, ಎಲ್ಲ ಥರ ಮಾಹಿತಿ ಕೊಟ್ಟಿದ್ದೀನಿ ಸರ್. ಇನ್ನೊಂದೇನಪ್ಪ ಅಂದರೆ, ಚಿತ್ರದುರ್ಗದಿಂದ ಇಲ್ಲಿಗೆ ನಮಗೆ 35 ಕಿಲೋಮೀಟ್ರ್ ಆಗುತ್ತೆ. ಹಿರಿಯೂರಿಂದ ಆದರೆ ಇಲ್ಲಿಗೆ 26 ಕಿಲೋಮೀಟ್ರ್ ಆಗುತ್ತೆ. ಹಿರಿಯೂರಿಂದ ಆದರೆ ನಮ್ಮ ಬೆಂಗಳೂರಿಂದ ಇಲ್ಲಿಗೆ ಬರೋದಾದರೆ 185 ಕಿಲೋಮೀಟ್ರ್ ಆಗುತ್ತೆ. 185 ಕಿಲೋಮೀಟ್ರ್ ಬೆಂಗಳೂರಿಂದ ಆದರೆ. ತುಂಬ ಒಳ್ಳೆ ಲೊಕೇಶನ್ನು, ಒಳ್ಳೆ ಭೂಮಿ, ಒಳ್ಳೆ ವಾತಾವರಣ. ನೋಡ್ತಾ ಪಕ್ಕದಲ್ಲೆಲ್ಲ ತೋಟ ತೋರಿಸಿ ನಿಮಗೆ, ಒಳ್ಳೆ ವ್ಯೂಸು, ಖಂಡಿತವಾಗ್ಲೂ ಒಳ್ಳೆ ಮಣ್ಣು ಇದು. ನೋಡಿ ಈ ಥರ ಮಣ್ಣಿದ್ರೆ ತುಂಬ ಇಷ್ಟಪಡ್ತೀರ. ಓಕೆ, ಬಾಯ್, ಸಿ ಯು ಸರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಪ್ರಾಪರ್ಟಿನ ಯಾರಾದರೂ ಒಂದು ಒಳ್ಳೆ ಕಸ್ಟಮರ್ ನೀವು ಖರೀದಿ ಮಾಡಿ, ಈ ಭೂಮಿಯಲ್ಲಿ ನೀವು ಬಂಗಾರ ಅಂತಲೇ ಬೆಳಿತೀರ. ನೀವು ತುಂಬ ಅನುಕೂಲ ಇದೆ ಇಲ್ಲಿ. ಜೈ ಹಿಂದ್, ಜೈ ಭಾರತ್.